ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು, ಶೇರ್ ಕಮೆಂಟ್ ಮಾಡೋದು ಮರೆಯದು. ಹಲೋ ಆ್ಯಂಡ್ಸಮ್, ಗುಡ್ ಮಾರ್ನಿಂಗ್ ಎನ್ನುತ್ತಾ ಕ್ಯಾಬಿನ್ ಒಳಗಡೆ ಬಂದ ಜಾಸ್ಮಿನ್ ರೆಡ್ ಸೀರೆ ಹಾಕಿದ್ಲು. ಸೀರೆ ನವರಿದ್ದ ಕಾರಣ ಮೈ ಕಾಣ್ತಿತ್ತು. ಆಫ್ ಸ್ಲೀವ್ ಬ್ಲೌಸ್ ಹಾಕಿದ್ದವಳು ಒಂಟಿ ಸೆರಗಲ್ಲಿ ವಯ್ಯಾರ ಮಾಡ್ತಾ ಎದುರಿಗೆ ನಿಲ್ಲಲು ಅವಳಿದ್ದ ಬಣ್ಣಕ್ಕೆ ಕೆಂಪು ಬಣ್ಣ ತುಂಬ ಆಕರ್ಷಮಯವಾಗಿತ್ತು. ಅವಳು ಹಾಕಿದ್ದ ಪರ್ಫ್ಯೂಮ್ ಸ್ಮೆಲ್ಗೆ ಗೌರವ್ ನಾಯ್ಸ್ ಪರ್ಫ್ಯೂಮ್ ಎಂದಿದ್ದ. ಸಿಸ್ಟಮ್ ಮುಂದೆ ಕೂತು ಇಷ್ಟ ಆಯ್ತಾ ಎಂದು ಸನಿಹಕ್ಕೆ ಬಂದಿದ್ದಳು. ಕೊಂಚ ಮುಖ ಕಿವುಚಿದ್ರು. ಯಸ್, ಇಟ್ಸ್ ಗುಡ್ ಎಂದು ಟೇಬಲ್ ಬಳಿ ಕೂತಿದ್ದವನ ಪಕ್ಕ ಚೇರ್ ಹಾಕಿ ಕೂತವಳು ಅವಳನ್ನು ಲೆಕ್ಕಿಸದೆ ಕೂತವನ ಗಮನ ಸೆಳೆಯಲು, ನೆಕ್ಸ್ಟ್ ವೀಕ್ 25th ಆ್ಯನಿವರ್ಸರಿ ಮುಗಿದ ಮೇಲೆ ಕಂಪನೀಸ್ ಕ್ಯಾಂಪಸ್ ವಿಸಿಟ್ ಇದೆ ಅಲ್ವಾ, ಹ್ಯಾಂಡ್ಸಮ್ ಎನ್ನುತ್ತಾ ಅವನ ಪಾದಕ್ಕೆ ಪಾದ ತಾಗಿಸಿ ಓಹ್ ಸಾರಿ ಎಂದು ಓವರ್ ಆ್ಯಕ್ಟಿಂಗ್ ಮಾಡಿದ್ದಳು. ಸಿಟ್ಟಿಗೈದ ಹುಡುಗ ತಾಳ್ಮೆ ಹಿಡಿದು ಕುಳಿತ. ನಿಮ್ಮ ಹೇರ್ ಸ್ಟೈಲ್ ಸೂಪರ್, ನಿಮ್ಮ ಟ್ರಿಮ್ ಮಾಡಿರೋ ಗಡ್ಡ ಸೂಪರ್, ನಿಮ್ಮ ಟಿಂಪಲ್ ಸೂಪರ್, ನಿಮ್ಮ ಐ ಪಕ್ಕ ಇರೋ ಈ ಮಚ್ಚೆ ಸೂಪರ್, ನಿಮ್ಮ ಹೈಟು ವೆಯ್ಟು ಕಲರ್ ಸೂಪರ್, ಎಲ್ಲಕ್ಕಿಂತ ಮೇಲಾಗಿ ನೀವು ಬ್ಯಾಚುಲರ್, ನಾವು ಬ್ಯಾಚುಲರ್, ಸಿಂಗಲ್ ಇರೋದ್ರಿಂದ ಬೇಗ ಮಿಂಗಲ್ ಆಗೋಣವಾ ಹ್ಯಾಂಡ್ಸಮ್ ಎಂದು ಅವನ ಕೈ ಹಿಡಿಯಲು, ನೋ, ನಾನು ಮದುವೆ ಆಗೋ ಯೋಚನೆಯಲ್ಲಿ ಇಲ್ಲ ಎಂದು ಕೈ ಬಿಡಿಸಿಕೊಂಡವನು ಮೇಲೆದ್ದ. ಹೀಗೆಲ್ಲ ಹೇಳುವರು ಮದುವೆಗೆ ಶೋಭೆ ಗೊತ್ತಾ, ಯು ಆರ್ ಫಿಟ್ ಫಾರ್ ಹ್ಯಾಂಡ್ಸಮ್ ರೂಮ್ ಎನ್ನುತ್ತಾ ತುದಿಗಾಲಲ್ಲಿ ನಿಂತು ಅವನ ಕೆನ್ನೆಗೆ ಪುಟ್ಟ ಮುತ್ತು ಕೊಡಲು ಅವಳನ್ನು ದೂರ ತಳ್ಳಿದ ಹುಡುಗಿಯೊಬ್ಬಳು, ಲೈ ಮಾಯಂಗನೆ ಊಸರವಳ್ಳಿ, ನಮ್ಮ ಬೀಜಿಗೆ ಕಿಸ್ ಮಾಡೋ ಅಧಿಕಾರ ಯಾರೇ ಕೊಟ್ಟಿದ್ದು ನಿನಗೆ? ಲಂಡನ್ ಬ್ರಿಡ್ಜ್ ಮೇಲೆ ನೀನು ನಿಂತಿರುವಾಗ ಬ್ರಿಡ್ಜ್ ಮುರಿದು ನೀನು ಬಿದ್ದು ಸಾಯ, ನೀನು ಹತ್ತೋ ಕಾರಲ್ಲಿ ಟೈರ್ ಬ್ಲಾಸ್ಟ್ ಆಗಿ ಮುಗ್ಗೋ ಪಂಚರ್ ಆಗೋ ಹಾಗಾಗ, ನಿನಗೆ ಟ್ಯಾನ್ ಆಗಿ ಮತ್ತೆ ಗ್ಲಾಮರ್ ವಾಪಸ್ ಬಾರ್ದಂಗಾಗ, ಕಾಡು ಪಾಪ ಮುಗ್ದವಳೆ ಕಾಡಂದಿ ಮರಿಯ ನಡಿಯ ಈಚೆ ಎಂದು ಅವಳನ್ನು ಕುತ್ತಿಗೆ ಹಿಡಿದು ಕಾಲೇಜಿಂದ ಈಚೆ ಹಾಕಿ ಕ್ಯಾಬ್ನಲ್ಲಿ ಕಳುಹಿಸಿಬಿಟ್ಟ ಖುಷಿಯಲ್ಲಿ ಬೀಜಿ ಕಾಲರ್ ಹಿಡಿದು, ನಾನು ಅಂದರೆ ಸುಮ್ಮನೆನಾ, ಯೋ ಬೀಜಿ ಮದುವೆ ಆಗಲ್ಲ ಅಂತ ಪೋಸ್ಟ್ ಕೊಟ್ಟು ಈಗ ಹೋಗಿ ಲಂಡನ್ ಬ್ರಿಡ್ಜಸ್ ಫಾಲಿಂಗ್ ಡೌನ್ ಅಂತ ಅವಳಿಂದ ಬೀಳ್ತೀಯ, ಇರು ಇಂಚುಗೆ ಕಂಪ್ಲೇಂಟ್ ಮಾಡ್ತೀನಿ ಎಂದು ಚಾಡಿ ಚುಚ್ಚುತ್ತಿರಲು, ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು, ಎಲ್ಲಿರುವೆ ನಾನು ಬಾರು ಮುಂದೆಯೇ ನಿಂತಿರುವೆ ಎಂದು ಅವಳ ಅಲಾರಾಮ್ ಎಚ್ಚರಿಸಿತು. ನೀವೆಲ್ಲ ನಿಜ ಅಂದ್ಕೊಂಡ್ರ? ಅದು ಕನಸು. ಏನು ಖಂಡಿತಲ್ಲ ಕನಸ? ಈ ಥರ ಕನಸು ಯಾಕಪ್ಪ? ಆ ಲಂಡನ್ ಲೇಡಿ ಬಂದಿರೋದೇ ನೆನ್ನೆ, ಆಗಲೇ ಈ ಥರ ಕನಸ? ಈ ಥರ ಕನಸೆಲ್ಲ ನನಗೆ ಯಾಕಪ್ಪ? ಶಿವ ಅಂತ ಇರೋದು ಬಿಟ್ಟು ಎಂದು ರೆಡಿಯಾಗಿ ಕಾಲೇಜಿಗೆ ಬಂದಿದ್ದಳು ರೌಡಿ ಲೇಡಿ. ಅಂದು ಗೌರವ್ ಕ್ಲಾಸ್ ತೆಗೆದುಕೊಳ್ಳದೆ ಜಾಸ್ಮಿನ್ಗೆ ಚಾನ್ಸ್ ಕೊಟ್ಟಿದ್ದ. ಈ ಬಾರಿ ಅವನ ಕ್ಲಾಸ್ ಮಿಸ್ ಮಾಡಿಕೊಂಡು ಮನಸ್ಸಿಲ್ಲದ ಮನಸ್ಸಲ್ಲಿ ಜಾಸ್ಮಿನ್ ಕ್ಲಾಸ್ ಕೇಳಿದ್ದಳು ಚಂದು. ಕಾಲೇಜು ಫಂಕ್ಷನ್ ಬ್ಯುಸಿಲಿ ನಮ್ಮ ಹುಡುಗ ಕ್ಲಾಸ್ಗೆ ಬರಲಿಲ್ಲ. ಏನಾದರೂ ನೆಪ ಕೊಡುತ್ತಾ ಅವನನ್ನು ನೋಡುತ್ತಾ ಭಯಕ್ಕೆ ಆಗಿತ್ತು ಚಂದುಗೆ. ಆದರೆ ಅವನು ನೀರಿನಂತೆ ಕ್ಯಾಂಪಸ್ ಪೂರ ಹರಿಯುತ್ತಾ ನಿಂತಲ್ಲಿ ನಿಲ್ತಿರಲಿಲ್ಲ. ಅವನ ಜೊತೆ ಮಾತಾಡದೆ ಫೀಲ್ ಆದಳು ಲೇಡಿ ರೆಬಲ್. ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ಹೊಸ ಲಂಡನ್ ಲೇಡಿ ಜೊತೆ ಕೆಲಸ ಹಂಚ್ಕೊಳ್ಳುತ್ತಿದ್ದದ್ದು ನೋಡಿ ಸ್ಟೊಮಕ್ ಬರ್ನಿಂಗ್ ನಮ್ಮ ಹುಡುಗಿಗೆ. ಆದರೂ ಅವನನ್ನು ನೋಡುವ ಪ್ಲ್ಯಾನ್ ಜೊತೆ ಕ್ಯಾಬಿನ್ ಕಡೆ ಬಂದರೆ, ಮಿಸ್ಟರ್ ಹ್ಯಾಂಡ್ಸಮ್, ನೀವು ಡಯಟಿಂಗ್ ಮಾಡೋದು ನೋಡಿದ್ರೆ ಯು ಕೇರ್ ಯುವರ್ ಹೆಲ್ತ್ ಸೋ ಮಚ್ ಅಲ್ವಾ ಎಂದು ಅವನ ಜೊತೆ ಊಟ ಶೇರ್ ಮಾಡ್ತಿದ್ಲು ಜಾಸ್ಮಿನ್. ಅಫ್ಕೋರ್ಸ್, ನನಗೆ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಎಂದು ನಗುತ್ತಾ ಅವಳ ಮನೆಯ ಸ್ಯಾಂಡ್ವಿಚ್ ಟೇಸ್ಟ್ ಮಾಡ್ತಿದ್ದ NRI ಗೌರವ್ ಭಟ್. ಈಗ ಚಂದು ಗತಿ ಯೋಚನೆ ಮಾಡಿ ಯಾವ ಥರ ಫೀಲ್ ಆಗ್ತಿರುತ್ತೆ ಅಂತ. ಮರೆಯಲ್ಲಿ ನೋಡಿದ ಚಂದು ಈಗ ಧಗ ಥೋ, ಊರು ತುಂಬ ಕೊರೋನಾ ಹರಡಿದೆ, ಈ ವಯ ಲಂಡನ್ ಬ್ರಿಡ್ಜ್ ಜೊತೆ ಬಾಕ್ಸ್ ಶೇರ್ ಮಾಡ್ತಿದ್ದಾರೆ, ಕಾಮನ್ ಸೆನ್ಸ್ ಇಲ್ಲ, ಆರೋಗ್ಯ ಏನಾಗಲ್ಲ, ಒಳ್ಳೆ ಬಿಳಿ ಕೋರಿಲ್ಲ ಎಂದು ಬೈಕೊಂಡು ಬಾಗ್ಲಲ್ಲೇ ಇದ್ದವಳನ್ನು ಊಟ ಮುಗಿಸಿ ಹೊರಗೆ ಬರ್ತಿದ್ದ ಜಾಸ್ಮಿನ್ ನೋಡಿ, ಹೇ ಗರ್ಲ್, ವಾಟ್ ಯು ಡೂಯಿಂಗ್, ಗೋ ಟು ಕ್ಲಾಸ್ ಎನ್ನಲು ಸರ್ನ ಮೀಟ್ ಎನ್ನುತ್ತಿದ್ದಳು. ಯು ಕಾಂಟ್, ಈಗ ಅವರು ಬ್ಯುಸಿ, ಫಂಕ್ಷನ್ ಬ್ಯುಸಿ, ಗಾಟ್ ಇಟ್ ಎಂದಳು. ಮ್ಯಾಮ್ ಎನ್ನುವಾಗ ಜಸ್ಟ್ ಲೀವ್ ಎಂದು ಕಳುಹಿಸಿತ್ತು ಆ ಲಂಡನ್ ಲೇಡಿ ಅವಳ ಮಾತು ಕೇಳಿಸಿಕೊಳ್ಳಲು ತಯಾರಿಲ್ಲದೆ. ಬೇಸತ್ತ ರೆಬಲ್ ಲೇಡಿ ಸಪ್ಪೆ ಮರೆಯಲ್ಲಿ ಹೋದಳು ಅಲ್ಲಿಂದ. ಅವಳು ಯಾವುದೇ ಚಟುವಟಿಕೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಆದರೆ ಡ್ಯಾನ್ಸ್ ಅವಳ ಇಷ್ಟದ ಬಗ್ಗೆ ಆಗಿದ್ದರಿಂದ ಭರತನಾಟ್ಯದ ಜೊತೆ ಒಂದು ವೆಸ್ಟರ್ನ್ ಡ್ಯಾನ್ಸ್ ಕೂಡ ಸೇರಿದ್ದಳು.
ಅದರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಅವನ ನೆನಪು ಮರೆಯೋ ಸಾಹಸಕ್ಕಿಳಿದಳು. ಹೀಗೆ 2-3 ದಿನ ಕಳೆದು ಕಾಲೇಜಿನ 25ನೇ ವಾರ್ಷಿಕೋತ್ಸವದ ಹಿಂದಿನ ದಿನ ಅಂದು. 3 ದಿನದಿಂದ ಕೈಗೆ ಸಿಗದೆ ಕಾಡಿದ್ದವನು ಸ್ಟೇಜ್ ಸೆಟಪ್, ಟೆಕ್ನಿಕಲ್ ಚೆಕ್, ಡೆಕೋರೇಷನ್ಸ್ ಎಂದು ಆಡಿಟೋರಿಯಂನಲ್ಲೇ ಇರಲು ಅವಳು ಸಹ ತನ್ನ ಡ್ಯಾನ್ಸ್ ಟೀಮ್ ಜೊತೆ ರಿಹರ್ಸಲ್ ಮಾಡ್ತಿದ್ದಳು. ಎಲ್ಲ ಚೆಕ್ ಮುಗಿಸಿದವನ ದೇಹ ಚೂರು ರೆಸ್ಟ್ ಕೇಳಲು, ಶಶಾಂಕ್, ನಾವು ಕಾಫಿ ಟೀ ಜ್ಯೂಸ್ ಏನಾದರೂ ಕುಡಿದು ಆಮೇಲೆ ಬಂದು ಒಂದು ಫೈನಲ್ ಲುಕ್ ನೋಡಿ ಎಲ್ಲವನ್ನೂ ಫೈನಲ್ ಮಾಡಿ ಹೋಗೋಣವಾ ಎಂದು ಕೇಳಿದ್ದ. ಖಂಡಿತ ಸರ್, ತುಂಬ ಚೆನ್ನಾಗಿದೆ ಈ ಸಲ ಡೆಕೋರೇಷನ್ಸ್ ಎಲ್ಲ ನಿಮ್ಮ ಟೇಸ್ಟು, ಮಸ್ತ್ ಎನ್ನುತ್ತಾ ಶಶಾಂಕ್ ಕಣ್ಣು ಶ್ವೇತಾ ಕಡೆ ಹೋಗಿತ್ತು. ಕಾಫಿಗೆ ಹೋಗೋಣ, ಹೊರಗಡೆ ರಿಲ್ಯಾಕ್ಸ್ ಆಗುತ್ತೆ ಎಂದು ಜೋರಾಗಿ ಹೇಳುತ್ತಿದ್ದದ್ದು ನೋಡಿದ ಗೌರವ್ ಒಮ್ಮೆ ಅತ್ತ ಕಡೆ ನೋಡಿ, ಇವರು ಯಾಕೆ ಶ್ವೇತಾ ಕಡೆ ನೋಡಿ ಇಷ್ಟು ಜೋರಾಗಿ ಕೂಗಾಡ್ತಿದ್ದಾರೆ ಎನ್ನುತ್ತಿರಲು, ನೀವು ಹೋಗಿ ಎಂದು ಸನ್ನೆ ಮಾಡಿದ್ದನ್ನು ನೋಡಿದವ ಹೊರಗಡೆ ಕಾಫಿ ಕುಡಿಯೋಕೆ ಬಂದಾಗ ಏನು ವಿಚಾರ ಸರ್ ಎಂದು ಕೇಳಿಯೇ ಬಿಟ್ಟನು. ಹೌದು ಸರ್, ಅವಳು ನನ್ನ ಅತ್ತೆ ಮಗಳು, ಇಬ್ಬರಿಗೂ ಮದುವೆ ಫಿಕ್ಸ್ ಆಗಿದೆ, ನೆಕ್ಸ್ಟ್ ಮಂತ್ ನಿಶ್ಚಿತಾರ್ಥ, ಅಲ್ಲಿವರೆಗೂ ಯಾರಿಗೂ ತಿಳಿಸೋದು ಬೇಡ ಅಂತ ಎಂದನು ಶಶಾಂಕ್. ಕಂಗ್ರಾಸ್ ಎಂದು ಖುಷಿಪಟ್ಟ NRI ಭಟ್. ಟೀ ಕುಡಿಯುತ್ತಾ, ಅವಳು ತುಂಬ ಸೈಲೆಂಟ್ ಸರ್, ಚಂದು ಜೊತೆ ಇದ್ರೂ ಮಾತು ಕಲ್ತಿಲ್ಲ ಎಂದು ಚಂದು ಹೆಸರು ನೆನಪಿಸಲು ಶಶಾಂಕ್ ಕೆಲಸದ ಮಧ್ಯೆ ಮರ್ತಿದ್ದ ಚಂದುನ ನೆನೆದನು. NRI ಗೌರವ್ ಭಟ್. ಸದ್ಯ ಈಗಲಾದರೂ ನೆನಪಿಸ್ಕೊಂಡನಲ್ಲ, 3 ದಿನ ಆಯಿತು ಅವಳನ್ನು ಮಾತಾಡಿಸಿ, ದಿನ ಇದ್ರಲ್ಲೇ ಬಿಸಿ ಆದೆ, ಅವಳ ಹತ್ರ ಮಾತಾಡಿದ ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ ಎಂದು ತೀರ್ಮಾನಿಸಿ ಆಡಿಟೋರಿಯಂಗೆ ಬಂದವನು ಎಲ್ಲ ಕಡೆ ಕಣ್ಣಾಡಿಸಿದ್ದ. ಹುಡುಗಿ ಕಾಣಿಸ್ಲೇ ಇಲ್ಲ. ಎಲ್ಲೋದ್ಲು, ಇರಲಿ ಬೃಂದಾವನಕ್ಕೆ ಬರ್ತಾಳೆ ಅಲ್ವಾ, ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಎಂದು ಮನೆಗೆ ಬಂದು ನಾಳೆಗಾಗಿ ಕಾಸ್ಟ್ಯೂಮ್ ರೆಡಿ ಮಾಡಿಸಿಕೊಂಡವನು ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಬಾಗ್ಲಲ್ಲೇ ಕಾಯ್ತಿದ್ದ. ಬಟ್ ಹುಡುಗಿ ಬರಲೇ ಇಲ್ಲ. ಎಲ್ಲೋದ್ಲು, ಟೈಮ್ ಸೆನ್ಸ್ ಇಲ್ಲ ಈ ಕಂಡು ಬೀರಿಗೆ, ಕೆಲಸದಲ್ಲಿ ಹೇಗೋ ಕಾಲ ಕಳೆದು ಬಿಟ್ಟೆ, ಈಗ ನೋಡೋಕ್ಕೆ ಕಾಯ್ತಿದ್ದೀನಿ, ಎಲ್ಲಿದ್ದಾಳು. ಪಾರೆ ಅಂತ್ರಿ, ಕಾಯಿಸಿ ಸಾಯಿಸ್ಬೇಡ ಎಂದು ಟೆನ್ಷನ್ ಜೊತೆಗೆ ಮಾತಾಡುತ್ತಿದ್ದವನ ಬಳಿ ಬಂದ ಇಂಚು, ಅಕ್ಕು ಇನ್ನೂ ಬರಲೇ ಇಲ್ಲ ಚಿಕ್ಕು, ಆಗ್ಲೇ ಕಾಲ್ ಮಾಡಿದ್ರು ಬರ್ತಿದ್ದೀನಿ ಅಂತ, ಈಗ ಸ್ವಿಚ್ ಆಫ್ ಎನ್ನಲು ಗಾಬರಿಯಾಗಿತ್ತ. ಏನು ಸ್ವಿಚ್ ಆಫಾ? ಈ ಗಂಡು ಬೀರಿ ಎಲ್ಲೋದ್ಲಪ್ಪ, ನಾನಂತೂ ಏನೂ ಮಾಡಿಲ್ಲ, ಜಗಳ ಕೂಡ ಇಲ್ಲ, ನಾಳೆಗೆ ಫುಲ್ ತಯಾರಿನ, ಬಟ್ ಬರ್ತೀನಿ ಅಂದಿದ್ಲು ಅಲ್ವಾ, ಅವಳು ಬಂದೇ ಬರ್ತಾಳೆ, ಯಾಕಿನ್ನೂ ಬಂದಿಲ್ಲ ಎಂದು ಅವನು ತನ್ನ ಫೋನ್ ಹಿಡಿದು ಕಾಲ್ ಮಾಡಿದ್ದ. ಸ್ವಿಚ್ ಆಫ್ ಮತ್ತೆ. ಯಾರಿಗೂ ಹೇಳದೆ ಅವಳನ್ನು ಹುಡುಕಿ ಹೊರಟವನು ಬಸ್ ಸ್ಟಾಪ್ ಹತ್ರ ಬಂದು ನೋಡಿದ್ದ. ಅವಳು ಕಾಣದಿರಲು ಸುತ್ತಮುತ್ತ ಎಲ್ಲ ಕಡೆ ಕಣ್ಣಾಡಿಸಿದ್ದ. ಜೊತೆಗೆ ಅವಳ ಕ್ಲೋಸ್ ಫ್ರೆಂಡ್ ಶ್ವೇತಾಗೆ ಕರೆ ಮಾಡಿ ಅವಳ ಮನೆಯಲ್ಲಿ ವಿಚಾರಿಸು ಅಂದಿದ್ದ. ಹಾಗೆ ವಿಚಾರಿಸಿ ಮತ್ತೆ ಫೋನ್ ಮಾಡಿದ್ದ ಶ್ವೇತಾ, ಸರ್ ಅವಳು ಮನೆ ಬಿಟ್ಟು ಆಗ್ಲೇ ಹೋಗಿದ್ದಾಳೆ, 3 ಅವರ್ ಆಗಿದೆ ಎನ್ನಲು ಇನ್ನಷ್ಟು ಗಾಬರಿಯಾಗಿದ್ದ. ಶ್ವೇತಾ, ಅವಳಿಗೆ ಬೇರೆ ಫ್ರೆಂಡ್ಸ್ ಇದ್ದಾರಾ ಅಥವಾ ಬೇರೆಲ್ಲಾದರೂ ಹೋಗೋ ಅಭ್ಯಾಸ ಇದೆಯಾ ಎಂದು ಆತಂಕದಿಂದ ಕೇಳಿದ್ದ. ನಾನೊಬ್ಬಳೇ ಕ್ಲೋಸ್ ಅವಳಿಗೆ, ಅದು ಬಿಟ್ಟರೆ ಇನ್ಯಾರೂ ಇಲ್ಲ ಎಂದವಳ ಮಾತಿಗೆ ಮುನಿಸಲ್ಲೇ ಫೋನ್ ಕತ್ತರಿಸಿ, ಅವಳ ಬಾಯ್ ಫ್ರೆಂಡ್ ಇದ್ದಾನೆ ಅಲ್ವಾ ಎಂದು ನೆನೆದವ ಮತ್ತೆ ಶ್ವೇತಾಗೆ ಕಾಲ್ ಮಾಡಿ ವಿಚಾರಿಸಲು, ಬಾಯ್ ಫ್ರೆಂಡಾ, ಯಾರು ಸರ್ ಎಂದಳು ಅಚ್ಚರಿಯಿಂದ. ಅದೇ ಒಬ್ಬ ಬೊಂಬು ಥರ ಇದ್ದಾನಲ್ಲ, ಅವಳ ಜೊತೆ ಇರ್ತಾನೆ, ಗಡ್ಡ ಬಿಟ್ಕೊಂಡು ಮೂಳೆ ಮನುಷ್ಯ ಎಂದು ವಿವರಣೆ ಕೊಡಲು, ಓ ಅವನಾ, ಅವನು ಲೈಬ್ರರಿ ಅಂಕಲ್ ಅವ್ರ ಮಗ ಚಿನ್ಮಯ್, ಅವರಿಬ್ಬರು ಅಣ್ಣ ತಂಗಿ ಅಂತ ಇಡೀ ಕಾಲೇಜಿಗೆ ಗೊತ್ತು, ನಾನು ಅವನ ಹತ್ರ ಕಾಲ್ ಮಾಡಿ ಕೇಳ್ತೀನಿ ಎಂದಳು. ಎಲ್ಲರಿಗೂ ಇದ್ದ ಡೌಟ್ ಈಗ ಕ್ಲಿಯರ್ ಆಯ್ತಲ್ವಾ? ಓ M3 ಸುಳ್ಳು ಹೇಳಿದ್ದ ಎಂದುಕೊಂಡವ ಅದರ ಬಗ್ಗೆ ಹೆಚ್ಚು ಯೋಚಿಸಲಿಲ್ಲ. ಮುಂದೆ ಕಾಡ್ಸೋದು ಪಕ್ಕ ಇವನು ಆ ವಿಷಯಕ್ಕೆ. ಏನಂತೀರಾ? ಎಲ್ಲೋದ್ಲು, ಏನು ಮಾಡಲಿ ಎಂದು ಮತ್ತೆ ಫೋನ್ ಹಚ್ಚಿದ. ನೋ ಯೂಸ್. ಶ್ವೇತಾ ಕೂಡ ಸಿಗಲಿಲ್ಲ ಎನ್ನಲು ಇನ್ನಷ್ಟು ಹೆದರಿದ್ದ. ದಾರಿಯಲ್ಲಿ ನಿಂತಿದ್ದ ಪುಟ್ಟ ಕಲ್ಲುಗಳನ್ನು ಕೋಪದಿಂದ ಒದೆಯುತ್ತಾ ಹಾಕಿದ್ದ ಕೋಟ್ ಎಸೆದು ಹೆಜ್ಜೆಗೂ ಸಿಗುತ್ತಿದ್ದ ಜನರಿಗೆ ಅವಳ ಬಗ್ಗೆ ಕೇಳಿ ವಿಚಾರಿಸುತ್ತಾ ಅಲ್ಲಲ್ಲೇ ಕೂತು ಏನೋ ಯೋಚಿಸಿದವನಿಗೆ ಏನೂ ಉಪಾಯ ಕಾಣಲಿಲ್ಲ. ಗಾಡಿ ಹಿತ್ತಡಿಯೇ ಬಿಟ್ಟು ಗಲ್ಲಿಗೂ ತಲೆ ಹಾಕಿದ್ದ. ಏನು ಪ್ರಯೋಜನ ಕಾಣದೆ ಬೆವೆತು ಹೋದನು NRI. ಇವನನ್ನು ಗಮನಿಸಿದ ಅಲ್ಲಿದ್ದವರು ಯಾರೋ, ಏನಪ್ಪ ಏನಾಯಿತು ಎಂದು ವಿಚಾರಿಸಲು, ನನ್ನ ಹುಡುಗಿ ಕಾಣ್ತಿಲ್ಲ ಎಂದು ಭಾವುಕನಾಗಿ ಹೇಳಿದ. ಓ ಹೌದೇನಪ್ಪ, ಈ ನಡುವೆ ಹುಡುಗಿರು ಹೆಚ್ಚು ಕಾಣೆ ಆಗ್ತಾರಪ್ಪ. ಮೊನ್ನೆ ಬಸ್ ಅಂತ ಕಾಯ್ತಿದ್ದವನು ಹುಡುಗಿನ ಯಾರೋ 4 ಕಿಡ್ನ್ಯಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಂದು ಕೆರೆ ಬಳಿ ಬಿಸಾಕ್ ಹೋದ್ರಂತೆ, ಪೇಪರ್ನಲ್ಲಿ ಓದಿದ್ದು ಎಂದು ಇನ್ನಷ್ಟು ಗಾಬರಿ ತರಿಸಿದ್ರು.
ಕೇಳಿದವನ ಗುಂಡಿಗೆ ಇನ್ನಷ್ಟು ಗಾಬರಿಯಾಗಿ ಒದ್ದಾಡಿತು. ಹುಡುಗಿರು ಎಷ್ಟೇ ಸ್ಟ್ರಾಂಗ್ ಇದ್ರೂ 4-5 ಜನ ಹುಡುಗರು ಮುಂದೆ ಏನು ತಾನೇ ಮಾಡ್ಯಾರು. ಪಾಪ ನಿಮ್ಮಂಥ ಹುಡುಗರು ಹುಡುಗಿಯರಿಗೆ ರಕ್ಷಕರಾಗಬೇಕು ಕಣಪ್ಪ. ಸಿಗ್ತಾಳೆ, ಸಿಗೋದಾಗಿದ್ರೆ ಸಿಗ್ತಾಳೆ ಎಂದು ಹಣೆ ಚಚ್ಚಿಕೊಂಡು ತಮ್ಮ ಬಾಳೆಹಣ್ಣಿನ ಅಂಗಡಿ ಮುಚ್ಚಿ ಹೋದರು. ಇನ್ನಷ್ಟು ಹೆದರಿದ ಗೌರವ್. ಮುಖದ ತುಂಬ ಬೆವರು, ಸೋತಂತೆ ಕಣ್ಣುಗಳು, ದೇಹದಲ್ಲಿ ಕುಗ್ಗಿದ ಶಕ್ತಿ. ಚಂದನ, ಚಂದನ ಕೂಗಿದ್ದ ಕಿರುಚಿದ. ಆದರೂ ಅವಳು ಕಾಣಿಸದಿರಲು ಬೇಸತ್ತು ತಾನು ಪುನಃ ಬಸ್ ಸ್ಟಾಪ್ ಬಳಿ ಬಂದು ನಿಟ್ಟುಸಿರು ಬಿಡುತ್ತಾ ಕಣ್ಣಂಚಲಿ ಹನಿಯೊಂದನ್ನು ತಂದುಕೊಂಡಿದ್ದ. ಹೋದೆ ಬಾಯ್ ಬಡ್ಕಿ, ನಿಂಗೇನಾದರೂ ಆಗಿದ್ರೆ ಎಂದು ಬೆದರಿ. ಇಲ್ಲ ನೀನು ಸ್ಟ್ರಾಂಗ್ ಇದೆಯಾ, ಆ ಥರ ಏನೂ ಆಗಲ್ಲ. ಹಾಗೇನಾದರೂ ಆದರೆ ಒಂದೇ ಗುಣ 4 ಡಿಚ್ಚಿ ಕೊಟ್ಟು ಬಚಾವಾಗ್ತೀಯ ನೀನು ಎಂದು ಧೈರ್ಯ ತಂದುಕೊಂಡನು. ಮತ್ತೆ ಮಂಕಾದವ, ಯಾಕೋ ಆಗ್ತಿಲ್ಲ ಕಣೆ, ಒಂದೇ ಒಂದು ಸಲ ಬೀಜಿ ಬಿಳಿ ಗೋರಿಲ್ಲ ಅಂತ ರೇಗ್ಸೋಕ್ಕಾದರೂ ಕಾಣಿಸೆ ಪ್ಲೀಸ್. ನನಗೆ ಹೈಡ್ ಆ್ಯಂಡ್ ಸೀಕ್ ಇಷ್ಟ ಆಗೋಲ್ಲ. ಕಂಡ್ಬಿರಿ M3 ವೇರ್ ಆರ್ ಯು? ಈ ಹುಡುಗಿ ಯಾಕಪ್ಪ ಇಷ್ಟು ಕಾಡಿಸ್ತಾಳೆ ಎನ್ನುತ್ತಾ ಕಣ್ಣೊರೆಸಿಕೊಂಡವನು. ಗೊತ್ತಿಲ್ಲ, ಇಂಚುಗಿಂತ ಹೆಚ್ಚು ನಾನೇ ಹಚ್ಕೊಂಡ್ಬಿಟ್ಟಿದ್ದೀನಾ ಎನ್ನುತ್ತಾ ಹಾಗೆ ಕಣ್ಣು ಮುಚ್ಚಿ ಹಣೆ ಮೇಲೆ ಕೈ ಸವರಿಕೊಂಡಿದ್ದ. ಕೊಂಚ ಸಮಯದ ನಂತರ, ಅಲ್ಲ ನೀನು ಯಾಕೆ ನಮ್ಮ ಏರಿಯಾಗೆ ಬರೋದೇ ನಿಲ್ಲಿಸ್ಬಿಟ್ಟೆ? ನಾನು ಎಷ್ಟು ಮಿಸ್ ಮಾಡ್ಕೊಳ್ತೀನಿ ಗೊತ್ತಾ? ಹಾಕು ಇನ್ನೂ ಚೂರು ಖಾರ ಹಾಕು ಎಂದು ಬಂದಿತ್ತು ಹುಡುಗಿಯ ಚೂರು ಜೂರು ಧ್ವನಿ. ಆ ಧ್ವನಿಯೇ ಎಚ್ಚರಿಸಿತ್ತು ಅವನನ್ನು. ಹಾಗೆ ಕಣ್ಣೊರೆಸಿಕೊಳ್ಳುತ್ತಾ ಎದ್ದವ ಅದು ಚಂದು ಧ್ವನಿ ಎಂದೆನಿಸಿ ತಡ ಮಾಡದೆ ಸುತ್ತಲೂ ಗಮನಿಸಿದ್ದ. ಹೆದರಿ ಬಂದವನಿಗೆ ಎಲ್ಲೆಡೆಯೂ ಕಾಣದ ಹುಡುಗಿ ಒಂದು ಪುಟ್ಟ ಗೋಲ್ಗಪ್ಪ ಸ್ಟಾಲ್ ಬಳಿ ಒಬ್ಳೆ ನಿಂತು ಪೂರಿ ತಿನ್ನುತ್ತಿದ್ದದ್ದು ನೋಡಿ ನಿಜಕ್ಕೂ ಖುಷಿಯ ಜೊತೆ ಕೋಪವೇರಿತ್ತು. ಓಡೋಡಿ ಬಂದನು ಅವಳಿಗಾಗಿ. ಯಾರಿಲ್ಲ ರೋಡಲ್ಲಿ. ನೋಡು, ಮುಂಚೆ 10 ರೂಪಾಯಿಗೆ 6 ಪೂರಿ ಕೊಡ್ತಿದ್ದೆ, ಈಗ ಬರೀ 4. ಲಕ್ಕಿ, ಅತಿ ಆಸೆ ನಿಂದು ಎಂದು ಏಮಾರಿಸಿ ಗೋಲ್ಗಪ್ಪ ತಿನ್ನುತ್ತಿದ್ದವಳ ಕಣ್ಣಿಗೆ ಬೀಳಲಿಲ್ಲ ಬೀಜಿ. ಆದರೆ ಅವನಿಗೆ ಖುಷಿಯ ಜೊತೆ ಇವಳ ಈ ಕೇರ್ಲೆಸ್ನೆಸ್ ಕೆಲಸಕ್ಕೆ ಕೋಪ ಹೆಚ್ಚಿತ್ತು. ಬಾಯಿ ತುಂಬ ಪೂರಿಯನ್ನು ತುಂಬಿಕೊಂಡು ತಿನ್ನುತ್ತಿದ್ದವಳು ಹಾಗೆ ಅವನತ್ತ ನೋಡಿ, ಸರ್ ನೀವೇ ಹುಡ್ಕೊಂಡು ಬಂದುಬಿಟ್ರಾ? ಲಕ್ಕಿ ಪಾನಿಪುರಿ ತುಂಬ ಫೇಮಸ್ಸು, ಬನ್ನಿ ನೀವು ತಿನ್ನಿ ಎಂದು. ಲಕ್ಕಿ, ಇವರು ನಮ್ಮವರು, ಅವರಿಗೂ ಕೊಡು ಎಂದು ಪೂರಿ ಹಾಕಲು ಹೇಳಿ NRI ಕಡೆ ನೋಡಿ, ಸಖತ್ತಾಗಿರುತ್ತೆ ಸರ್, ಮೊದಲು ರುಚಿ ಮಾಡಿ ಆಮೇಲೆ ಹೇಳ್ತೀನಿ ಏನಾಯಿತು ಎಂದು ಪ್ಲೇಟ್ ಕೊಡಲು ನುಡಿಯುತ್ತಿದ್ದ ಹುಡುಗಿ ಮಾತು ಕೇಳಿಸಿಕೊಳ್ಳದೆ ಏನು ಕತೆ ಎತ್ತ ಕೇಳದೆ ಕೋಪದಲ್ಲಿ ಬಂದವನು ಪ್ಲೇಟ್ ಹಿಡಿದು ಕಿತ್ತೆಸೆದು ಹಲ್ಲು ಕಡಿಯುತ್ತಾ ಅವಳ ಕೆನ್ನೆಗೆ ಒಂದು ಬಾರಿಸಿದ ರಭಸಕ್ಕೆ ಸುತ್ತೊಡೆದ ಹುಡುಗಿ ತಲೆ ದಿಂಬೆಂದಂತೆ ನಿಂತು ನೋಡಿದಳು. ಆ ಏಟಿನ ಸದ್ದು ಮುಗಿಲು ಮುಟ್ಟಿತ್ತು. ಅವನ ಕಣ್ಣಲ್ಲಿ ಕೆಂಪನೆಯ ಕೋಪ, ಇವಳ ಕಣ್ಣಲ್ಲಿ ಹನಿಗಳ ಸುರಿಮಳೆ. ಅವನ ಸಿಟ್ಟಿನ ಅಚ್ಚೆ ಇವಳ ಕೆನ್ನೆ ಮೇಲೆ. ಏತು ತಿಂದವಳ ತುಟಿಯಲ್ಲಿ ರಕ್ತ ಹೊರಹೊಮ್ಮಿತ್ತು. ಆ ಸಿಟ್ಟಿನ ಹಿಂದಿದ್ದದ್ದು ಪ್ರೀತಿ, ಅವಳನ್ನು ನೋಡದೆ ಇರಲಾಗಲಿಲ್ಲ ಎನ್ನುವ ಸಂಗತಿ, ತಾನು ನಿನ್ನ ಮಿಸ್ ಮಾಡಿಕೊಂಡೆ ಎನ್ನುವ ಅಂಶ, ತನಗೆ ಜೀವ ಹೋದಂತಾಗಿತ್ತು ಎನ್ನುವ ಸತ್ಯ. ಈಗ ಸತ್ಯ ಒಪ್ಪಲೇಬೇಕು, ಹುಡುಗನಿಗೆ ಲವ್ ಆಗಿದೆ. NRI ಇನ್ ಲವ್. ಏನಂತೀರ? ಕತೆ ಹೇಗಿದೆ ಹೇಳಿ. ನಿಮಗೆಲ್ಲ NRI ನೆಕ್ಸ್ಟ್ ಮೂವ್ ಏನು ಅನಿಸುತ್ತೆ? ಅವಳು ಯಾಕೆ ಅಲ್ಲಿದ್ಲು? ಈಗ ಯಾಕೆ ಗೋಲ್ಗಪ್ಪ ತಿಂತಾ ಇದ್ಲು? ನೋಡೋಣ. ಮತ್ತೆ ಸಿಗುವ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.